ನಾವು ಆರೋಗ್ಯವಂತರಾಗಿ ಇರ್ಬೇಕಂತ ಹೇಳಿದ್ರೆ ಸಮತೋಲನವಾದ ಆಹಾರ ಅಥವಾ ಸಮತೋಲನವಾದ ಪೋಷಕಾಂಶಗಳಿರುವಂತಹ ಆಹಾರವನ್ನ ನಾವು ಬಳಸಬೇಕಾಗತ್ತೆ ಅಲ್ವಾ. ಅದರಲ್ಲಿ ಎಲ್ಲಾ ರೀತಿಯ ಪೋಷಕಾಂಶಗಳು, ಖನಿಜಾಂಶಗಳು ಎಲ್ಲವೂ ಇರಬೇಕಾಗತ್ತೆ. ನಾವು ಬರೀ ಹಣ್ಣು, ತರಕಾರಿ, ಸೊಪ್ಪು ಇವುಗಳಲ್ಲಿ ಕೂಡ ಎಲ್ಲಾ ರೀತಿಯ ಪೋಷಕಾಂಶಗಳು ಸಿಗೋದಿಲ್ಲ. ಹಾಗಾಗಿ ನಾವು ಡ್ರೈ ಫ್ರೂಟ್ಸ್ ಅಥವಾ ನಟ್ಸ್ ಗಳನ್ನ ಕೂಡ ತಿನ್ಬೇಕಾಗತ್ತೆ. ಇನ್ನು ಡ್ರೈ ಫ್ರೂಟ್ಸ್ ಅನ್ನ ತಿನ್ನುವಾಗ ನಾವು ಕೆಲವೊಂದನ್ನ ನೆನೆಸಿ ತಿನ್ನೋದ್ರಿಂದ ಅದರ ಪ್ರಯೋಜನಗಳು ಡಬಲ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಯಾವ ಡ್ರೈ ಫ್ರೂಟ್ಸ್ ಗಳನ್ನ ನಾವು ಯಾವ ರೀತಿ ಬಳಸಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಳ್ಳೆಯ ಡ್ರೈ ಫ್ರೂಟ್ಸ್ ಗಳು ಎಲ್ಲಿ ಸಿಗ್ತವೆ ಅಂತ ತಿಳ್ಕೊಬೇಕಾ? ನಿಮ್ಗೂ ಕೂಡ ಪ್ರಾಡಕ್ಟ್ ಲಿಂಕ್ ಬೇಕಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನಾನು ಪ್ರಾಡಕ್ಟ್ ನ ಟ್ಯಾಗ್ ಮಾಡಿದ್ದೀನಿ. ಹಾಗೇನೆ ಫೇಸ್ಬುಕ್ ಅಲ್ಲಿ ಕಮೆಂಟ್ ಸೆಕ್ಷನ್ ನ ಚೆಕ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಅನ್ನು ಶೇರ್ ಮಾಡ್ತೀನಿ. ನೆನೆಸಿದ ಡ್ರೈ ಫ್ರೂಟ್ಸ್ ಅನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ. ಯಾವ ಡ್ರೈ ಫ್ರೂಟ್ಸ್ ಅನ್ನ ನಾವು ನೆನೆಸಿ ಹೇಗೆ ಬಳಸಬಹುದು, ಏನೇನು ಸಹಾಯ ಆಗುತ್ತೆ ಅನ್ನೋದು ತಿಳ್ಕೊಬೇಕಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಡ್ರೈ ಫ್ರೂಟ್ಸ್ ಅನ್ನ ನಾವು ನೆನೆಸಿ ಬಳಸೋದ್ರಿಂದ ಮೊದಲನೇದಾಗಿ ನಮ್ಮ ಜೀವಕೋಶಗಳ ರಕ್ಷಣೆಗೆ ಸಹಾಯ ಆಗುತ್ತೆ ಇದು. ಹಾಗೇನೆ ದೇಹದಲ್ಲಿ ಬೊಜ್ಜಿನ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ಕೂಡ ಸಹಾಯ ಆಗುತ್ತೆ. ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನ ಕರಗಿಸೋದಕ್ಕೆ ಈ ಡ್ರೈ ಫ್ರೂಟ್ಸ್ ಸಹಾಯ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ಈ ನೆನೆಸಿದ ಡ್ರೈ ಫ್ರೂಟ್ಸ್ ಸಹಾಯ ಮಾಡುತ್ತೆ. ಇನ್ನು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಹಾಗೇನೆ ಹಿಮೋಗ್ಲೋಬಿನ್ ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ನೆನೆಸಿದ ಡ್ರೈ ಫ್ರೂಟ್ಸ್ ಅನ್ನು ನಾವು ತಿನ್ನಬಹುದು. ಹಾಗೇನೆ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಅಥವಾ ಒಳ್ಳೆಯ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡೋದಕ್ಕೆ ಈ ನೆನೆಸಿದ ಡ್ರೈ ಫ್ರೂಟ್ಸ್ ಸಹಾಯ ಆಗುತ್ತೆ. ಇನ್ನು ಯಾವ ರೀತಿಯ ಡ್ರೈ ಫ್ರೂಟ್ಸ್ ಅನ್ನ ನಾವು ಬಳಸಬಹುದು ಅಂತ ಹೇಳಿದ್ರೆ ಮೊದಲನೇದಾಗಿ ವಾಲ್ನಟ್ ಅನ್ನ ನಾವು ಬಳಸಬಹುದು, ನೆನೆಸಿ ತಿನ್ನಬಹುದು. ಇದರಲ್ಲಿ ಪ್ರೋಟೀನ್ ನಮ್ಗೆ ಹೇರಳವಾಗಿ ಸಿಗುತ್ತೆ. ಹಾಗೇನೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಕೊಬ್ಬಿನ ಅಂಶ ಕೂಡ ಇದರಲ್ಲಿ ಇರುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಪಿಸ್ತಾ, ಇದರಲ್ಲಿ ನಾರಿನಾಂಶ ಹೇರಳವಾಗಿ ಸಿಗುತ್ತೆ. ಹಾಗೇನೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಅಮೈನೋ ಆಮ್ಲ ಕೂಡ ಇದರಲ್ಲಿ ಸಿಗುತ್ತೆ ನಮ್ಗೆ. ನಾವು ಈ ಪಿಸ್ತಾವನ್ನ ಕೂಡ ನೆನೆಸಿ ಬಳಸಬಹುದು. ಇನ್ನೊಂದು ಅಂತ ಹೇಳಿದ್ರೆ ಬಾದಾಮಿ. ತುಂಬಾ ಜನ ಈ ಬಾದಾಮಿಯನ್ನ ನೆನೆಸಿ ಬಳಸ್ತಾರೆ. ಇದರಲ್ಲಿ ಕ್ಯಾಲ್ಸಿಯಂ ನಮ್ಗೆ ಹೇರಳವಾಗಿ ಸಿಗುತ್ತೆ. ಇನ್ನು ನಾರಿನಾಂಶ ಕೂಡ ಹೇರಳವಾಗಿ ಸಿಗುತ್ತೆ. ಇದರಿಂದಾಗಿ ಅನೇಕ ಸಮಸ್ಯೆಗಳನ್ನ, ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಂಜೂರ ಹಾಗೇನೆ ಖರ್ಜೂರ ಎರಡೂ ಕೂಡ ನಾವು ನೆನೆಸಿ ಬಳಸೋದ್ರಿಂದ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆ ಇರೋದಿಲ್ಲ. ಐರನ್ ಕಂಟೆಂಟ್ ಹೇರಳವಾಗಿ ಸಿಗುತ್ತೆ. ಇದರಲ್ಲಿ ಹಿಮೋಗ್ಲೋಬಿನ್ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಸೊ ಇವುಗಳನ್ನ ನಾವು ಯಾವ ರೀತಿ ಬಳಸಬಹುದು ಅಂತ ಹೇಳಿದ್ರೆ ಜೊತೆಯಾಗಿ ಅದು ನೆನೆಸಿ ಇಡಬಹುದು. ಇಲ್ಲ ಆದ್ರೆ ಸಪರೇಟ್ ಆಗಿ ಅದು ನೀರಲ್ಲಿ ನಾವು ರಾತ್ರಿ ಮಲಗೋ ಮುಂಚೆ ನೆನೆಸಿ ಇಟ್ಟು ಬೆಳಿಗ್ಗೆ ಇದನ್ನ ತಿನ್ನಬಹುದು. ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಅದರ ಪ್ರಯೋಜನಗಳು ಜಾಸ್ತಿ ಅಂತಾನೆ ಹೇಳ್ಬಹುದು. ಥ್ಯಾಂಕ್ ಯು.